Hello, my dear second PU students. Today we are about to discuss one more very important and very informative video. That is what model question paper first. My dear friends, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದರೆ ಈಗ ನಾವು ಎನ್ಯುವಲ್ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಹಾಗಿದ್ರೆ ನಾವು ಸ್ಕೋರನ್ನು ಮಾಡಬೇಕು ಅಂತಂದರೆ ಏನೇನು ಬಹಳ ಪ್ರಮುಖವಾಗಿ ಕಾಣ್ತಾವೆ ಅಂತಂದರೆ ಫಸ್ಟು ನಿಮಗೆ ಪಿ ಯು ಬೋರ್ಡ್ ಬಿಟ್ಟಿರುವಂಥ ಈ 3 ಮಾಡೆಲ್ ಕ್ವಶನ್ ಪೇಪರ್ ಇವ್ರ ಬಗ್ಗೆ ಗೊತ್ತಿರಲಿ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ 2 ಪ್ರಿಪ್ರೇಟರಿ ಕೂಡ ಎಕ್ಸಾಮ್ ಬೋರ್ಡಿಂದ ಬಿಟ್ಟಿರೋದು. ಟೋಟಲಿ 5 ಕ್ವಶನ್ ಪೇಪರ್ ಬಹಳನೇ ಇಂಪಾರ್ಟೆಂಟ್ ಆಗ್ತವೆ. ಸೊ ದಿಸ್ ಈಸ್ ದ ರೀಸನ್ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಹಿಯರ್. ಅದಕ್ಕಾಗಿ ಎಲ್ಲ 2 ಮಾರ್ಕ್ಸು ಮಲ್ಟಿಪಲ್ಲು ಗ್ರಾಮರ್ ಇವನ್ನೆಲ್ಲ ಕೂಡ ಟೋಟಲಿ 5 ಮಾಡೆಲ್ ಕ್ವಶನ್ ಪೇಪರನ್ನು ಪರ್ಫೆಕ್ಷನ್ ಮಾಡ್ಕೊಳ್ಳಿ. ಸೊ ದೆನ್ ಒನ್ಲಿ ಯು ವಿಲ್ ಗೆಟ್ ಯುವರ್ ದ ಗುಡ್ ಮಾರ್ಕ್ಸ್. ಸೊ ಹಾಗಾಗಿ ಇದನ್ನು ನಾವು ಏನಂತಂದರೆ ಮಾಡೆಲ್ ಫಸ್ಟ್ ಪೇಪರನ್ನು ಇವತ್ತು ಡಿಸ್ಕಸ್ ಕೂಡ ಮಾಡೋಣ. ಇದ್ರ ಜೊತೆಗೆ ಸೆಕೆಂಡು ಥರ್ಡು ಎಲ್ಲೋ ವಿಡಿಯೋಗಳನ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ಬರುತ್ತೆ ಏನಿಲ್ಲ ಅಂತ ಅಂದ್ಕೊಂಡು, ಇನ್ಕ್ಲೂಡಿಂಗ್ ಪ್ರಿಪ್ರೇಟರಿ ಕೂಡ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ವಿಲ್ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. ಸೊ ಏನು ಕೊಟ್ಟಿದೆ ನೋಡಿ, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ಹೌದಾ, ಡಸ್ ನಾಟ್ ಡಿಸ್ಕ್ರೈಬ್ ಅಂದರೆ ಡಿಸ್ಕ್ರೈಬ್ ಲವಿಂಗ್ ಅಂತ ಮಾಡಿದ್ದಾನೆ, ಬ್ಲ್ಯಾಕ್ ರೋಡ್ ಅಂತ ಮಾಡಿದ್ದಾನೆ, ಜೆಂಟಲ್ ಅಂತ ಕೊಟ್ಟಿದ್ದಾನೆ. ಬಟ್ ದಿಸ್ ಈಸ್ ದ ಗ್ಯಾರಿಶ್. ಹೌದಾ, ಇಲ್ಲಿ ಸನ್ನನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಹೀಗಾಗಿ ದ ಆನ್ಸರ್ ಬಂದ್ಬಿಟ್ಟು ಇದನ್ನು ತಗೋತೇವೆ. ಹೌದಾ, ಸೆಕೆಂಡ್, ಇನ್ 2 ಡಿಯರ್ ಡ್ಯಾಶ್ ವಾಸ್ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಹಾಗಿದ್ರೆ ಇನಿಷಿಯಲ್ ಪನಿಷ್ಮೆಂಟು ಏನು ಸಿಗುತ್ತೆ ಅವನಿಗೆ? ಲೈಫ್ ಇಂಪ್ರಿಸನ್ಮೆಂಟ್ ಸಿಗುತ್ತಾ? ಇಲ್ಲ. ಹೌದಾ, ಗ್ರ್ಯಾಂಡ್ ಪೆನ್ಷನ್ ಸಿಗುತ್ತಾ? ಇಲ್ಲ. ಹಾಗಿದ್ರೆ ಅವ್ನಿಗೆ ಏನು ಸಿಗೋದಂದ್ರೆ ದಿಸ್ ಈಸ್ ವಾಟ್ ಇನಿಷಿಯಲ್ ಕೇಳಿದ್ದಾನೆ. ಸೊ ಹಿಯರ್ ದ ಡೆತ್ ಸೆಂಟೆನ್ಸ್ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಎಂದು ಇದೆಲ್ಲ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನು. ಸೊ ದಿಸ್ ಈಸ್ ವಾಟ್ ಇಟ್ ಯೆಸ್ಟರ್ಡೇ ಅಂತ ಬರೆದ್ರೆ ಸಾಕು. ಹೌದಾ, ಓಕೆ. ಡೋನಾ ಲೋರಾ ಎಂಟರ್ಸ್ ದ ಪಾರ್ಕ್ ಅಕಂಪನೈಡ್ ಬೈ. ನೋಡಿ ಯಾರ ಜೊತೆ ಬರ್ತಾಳೆ ಅವಳೆ? ವಿತ್ ಹೂಮ್ ಶಿ ವಿಲ್ ಕಮ್ ಹಿಯರ್ ಅಂತ ಕೇಳ್ತಾ ಇದ್ದೇನೆ. ಹೌದಾ, ಇಲ್ಲಿ ಹೀಗೂ ಕ್ವಶನ್ ಕೇಳ್ಬೋದು. ಹೌದಾ, ಡಾನ್ ಗೊಂಜಲ್ ಜೊತೆ ಯಾರು ಬಂದ್ರು? ಹೂ ಅಕಂಪನೈಡ್ ಬೈ ಅಂತಂದಾಗ ನಾವು ಏನು ಬರೀಬೇಕಂದ್ರೆ ಅವಾಗ ವಿ ಹ್ಯಾವ್ ಟು ರೈಟ್ ಹಿಯರ್ ಜೊನೈಟು. ಬಟ್ ಇಲ್ಲಿ ಕೇಳಿದ್ದು ಡೋನಾ ಲೋರಾ. ಇಲ್ಲಿ ಯಾರ ಜೊತೆ ಬರ್ತಾಳೆ ಅಂದರೆ ದಿಸ್ ಈಸ್ ವಾಟ್ ಶಿ ಕೇಮ್ ಏನೋ ವಿತ್ ಹೂಮ್ ಹಿಯರ್ ಪೆಟ್ಟ. ಸ್ವಲ್ಪ ನೆನಪಿರಲಿ, ಡಾನ್ ಗೊಂಜಾಲು ಯಾರ ಜೊತೆ ಬಂದು ಜೊನೈಟ್ ಅಂತ ಬರಿಬೇಕಾಗತ್ತೆ. ಪೆಟ್ರಾ ಯಾರ ಜೊತೆ ಬಂದಾರೆ ಅಂತಂದ್ರೆ ದಿಸ್ ಈಸ್ ವಾಟ್ ಇಸ್ ಸಾರಿ ಡಾನಾ ಲೋರಾ ಯಾರ ಜೊತೆ ಬಂದಾರೆ ಅಂದ್ರೆ ಪೆಟ್ರಾ ಅಂತ ಬರಿಬೇಕಾಗತ್ತೆ. ಹೌದಾ, ನೋಡಿ ಯಾವ ರೀತಿ ಕ್ವಶನ್ ಕೂಡ ಕೇಳ್ಬೋದು. ಎರಡಕ್ಕೂ ನಿಮಗೆ ಕ್ಲಾರಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಹೌದಾ, ನೆಕ್ಸ್ಟ್ ಬಂದ್ರೆ ನೋಡಿ ದಟ್ ಇಸ್ ದ 5th ಕ್ವಶನ್. ಇನ್ ದ ಗಾರ್ಡನರ್. ಹೌದಾ, ದ ರಿವೆಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟಿಂಗ್ ಮೂವಿಂಗ್ ಫ್ರಮ್ ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೇನ್ ವೆನ್ ತಮ್ಮಣ್ಣ ಥಾಟ್ ಆಫ್. ನೋಡಿ ಫಸ್ಟ್ಗೆ ಯಾವ ರೀತಿ ಆಗುತ್ತೆ? ಹೌದಾ, ಈಗ ಬಸವಯ್ಯ ಏನು ಮಾಡ್ತಾನೆ, ಫ್ರೆಂಡ್ಸನ್ನು ಇನ್ಕ್ರೀಸ್ ಮಾಡಿದಾಗ ಓಬಿಯಸ್ಲಿ ಏನಂತಂದರೆ ಬಸವಯ್ಯ ಮತ್ತು ತಮ್ಮಣ್ಣ ಇಬ್ಬರು ನಡುವೆ ರಿವೆಲ್ರಿ ಆಗ್ತಾ ಇದೆ. ಯಾವಾಗ ತಮ್ಮಣ್ಣ ಫ್ರೆಂಡ್ಸನ್ನು ಇನ್ಕ್ರೀಸ್ ಮಾಡ್ತಾನೆ ಅದೇ ರೀತಿ ಬಸವಯ್ಯ ಕೂಡ ಫ್ರೆಂಡ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ತಾನೆ. ನೋಡಿ ಆಮೇಲೆ ಇವು ಲ್ಯಾಂಡನ್ನು ಇನ್ಕ್ರೀಸ್ ಮಾಡಿದಾಗ ಇವನು ಕೂಡ ಲ್ಯಾಂಡನ್ನು ಇನ್ಕ್ರೀಸ್ ಮಾಡ್ತಾನೆ. ಕೊನೆಗೆ ಏನಂತಂದರೆ ಪೂರ್ತಿ ಇವ್ರ ನಡುವೆ ಒಂದು ರೀತಿ ಡ್ಯುವೆಲ್ ಫೈಟ್ ಈ ರೀತಿ ನಡೀತಾ ಇರುತ್ತೆ. ಅದಕ್ಕೆ ಈ ಸರಿಗೆ ಏನು ಮಾಡ್ತಾನೆ ತಮ್ಮನ ಐ ವಾಂಟೆಡ್ ಟು ಟೀಸ್ ಸಮಥಿಂಗ್ ಅಂತ ಅನ್ಕೊಂಡು ವಿಸಿಬಲ್ ಬೇಡ ಅಂತೇಳಿ ಅಬ್ಸ್ಟ್ರಾಕ್ಟ್, ನೋಡಿ ಕಾಂಕ್ರೀಟ್ ಅಲ್ಲಿ ಅಬ್ಸ್ಟ್ರಾಕ್ಟ್ ಡೊಮೇನ್ ಥ್ರೂ ಹೋಗ್ತಾ ಇದ್ದಾನೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಹಿ ಸ್ಟಾರ್ಟೆಡ್ ಟು ಕಂಪೋಸ್ ವಾಟ್ ಹಿಯರ್ ಬ್ಯಾಲಾಡ್ಸ್ ಅಂತ ಕೂಡ ಇರ್ಬೋದು. ಸೊ ಹಿಯರ್ ದ ಆನ್ಸರ್ ಇಸ್ ವಾಟ್ ಹಿಯರ್ ಫಸ್ಟ್ ಒನ್, ಕಂಪೋಸಿಂಗ್ ಈಸ್ ಎಕ್ಸ್ಪ್ರೆಸ್ ಆಸ್ ಎ ಬ್ಯಾಲಾಡ್ಸ್ ಅಂಡ್ ಸಿಂಗಿಂಗ್ ದಮ್. ಅಂದ್ರೆ ಈ ಕನ್ನಡದಲ್ಲಿ ನಾವು ಲಾವಣಿ ಪದಗಳಂತ ಹೇಳ್ತೀವಿ. ಹೌದಾ, ಈ ರೀತಿ ನಾನು ಏನಾದರೂ ಸಾಂಗ್ಗಳನ್ನ ಕ್ರಿಯೇಟ್ ಮಾಡಿ ಬರಲಿಕ್ಕೆ ಹಾಡಲಿಕ್ಕೆ ಹೋದಂದ್ರೆ ವೆದರ್ ಹಿ ವಾಸ್ ಏಬಲ್ ಟು ಕಾಂಪೀಟ್ ನೋ. ಸೊ ದಿಸ್ ಈಸ್ ದ ಆನ್ಸರ್ ಹಿಯರ್. ಇದು ಏನಂತಂದ್ರೆ ಮೂವಿಂಗ್ ಫ್ರಾಮ್ ವಿಸಿಬಲ್ ಇನ್ ದ ಅಬ್ಸ್ಟ್ರಾಕ್ಟ್ ಡೊಮೇನ್ ಅಂತ ದಿಸ್ ಇಸ್ ವಾಟ್ ಕಂಪೋಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತಗೋತೇವೆ. ನೆಕ್ಸ್ಟ್ 6th ಒನ್ ಅಂತ ಬಹಳ ಈಸಿ ರೀ, ಎಲ್ಲರಿಗೂ ಗೊತ್ತು. ಏನಂದ್ರೆ ಪೊಯಿಟಿಕ್ ಆಕ್ಟ್ ಯಾವಾಗ ಆಗ್ತಂದ್ರೆ ಪೋಯಟ್ಸ್ ರೈಟ್ಸ್ ಇಟ್, ದ ರೀಡರ್ಸ್ ರೀಡ್ಸ್ ಇಟ್. ಹಾಗಿದ್ರೆ ದ ಆನ್ಸರ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಇಯರ್ ಸಿ ಅಂತ ಮೆನ್ಷನ್ ಮಾಡ್ಕೊಳ್ತೀವಿ. ಹೌದಾ, ಓಕೆ. ನೆಕ್ಸ್ಟ್ ದ ಕ್ವಶನ್ ನಂಬರ್ 7th ಒನ್ಗೆ ನಾವು ಹೋಗೋಣ. ಕಂಪ್ಲೀಟ್ ದ ಅನಲಾಗ್. ಇದು ಜಪಾನ್ ಮತ್ತು ಬ್ರಾಜಿಲ್ ಟ್ರಾವೆಲರ್ಸ್. ಇಲ್ಲಿ ಡ್ರೈವರ್ಗೆ ಹಂಟರ್ ಅಂತಂದ್ರೆ ಪೆಡಿಸ್ಟನ್ಗೆ ಯಾರು ಅಂತ ಹೇಳ್ತೇವೆ ಅಂತಂದ್ರೆ
ಪ್ರೇ ಅಂತ ಹೇಳ್ತೀವಿ. ಸ್ವಲ್ಪ ಗಮನ ಇರಲಿ, ಇಲ್ಲಿ ಯಾರಾದರೂ ಸ್ಪೆಲ್ಲಿಂಗ್ ಇದನ್ನ ಕೊಟ್ಟರೆ ಇದು ತುಂಬ ತಪ್ಪಾಗತ್ತೆ ನೋಡಿ. ಪ್ರೇ PREY, ಬೇಟ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ರೀತಿ. ಓಕೆ, PRAY ಅಂದರೆ ಮಾರ್ನಿಂಗ್ ಪ್ರೇಯರ್ ಮಾಡ್ತೇವಲ್ಲ ಆ ಪ್ರೇ ಇದು. ಸೊ ದಿಸ್ ಇಸ್ ಸ್ವಲ್ಪ ನೆನಪಿರಲಿ. ಓಕೆ, ಇನ್ ದ ವೋಟರ್ ದಿಸ್ ಇಸ್ ದ ಬಿ ಆನ್ಸರ್ ಅಂತ ಅನ್ಕೊಳ್ತೇವೆ. ರೂಪ್ ವಾಸ್ ಪಾಪ್ಯುಲರ್ ಮ್ಯಾನ್ ಇನ್ ಇಸ್ ವಿಲೇಜ್ ಬಿಕಾಸ್, ನೋಡಿ ಯಾಕೆ ಅವ್ನು ತುಂಬ ಪಾಪ್ಯುಲರ್ ಅಂತಂದರೆ ನೋಡಿ, ಈ ಸಪೋರ್ಟೆಡ್ ಏನಾದರೂ ಇದು ಮಾಡಿದಾನ PAP POPನ ಅಲ್ಲ. ಹಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ವಿಸ್ಪರಿಂಗ್ ಕ್ಯಾಂಪೇನ್ ಅಲ್ಲ, ಹೌದಾ. ಹಿ ಆಫರ್ 2 shillings ಇಲ್ಲ. ಸೊ ಹಿ ನೆವರ್ ಅಬಾಂಡನ್ ಹೀಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಇದು ಬಹಳನೇ ಇಂಪಾರ್ಟೆಂಟ್, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನೋಡ್ತಾ ಇದ್ದೀನಿ. ಓಕೆ, ಅಕಾರ್ಡಿಂಗ್ ಟು ಸಾಯಿನಾಥ್ ಮೋರ್ ದನ್ ಎಕನಾಮಿಕ್ ಆಸ್ಪೆಕ್ಟ್ ಅಂತ ಬಂದಾಗ ನಾವು 9th ಒನ್ ಏನು ಮಾಡ್ಕೊಳ್ತೇವೆ, ದಿಸ್ ಇಸ್ ವಿಲ್ ರೈಟ್ ವಾಟ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬರೀತೀವಿ. ಓಕೆ, ವಿಚ್ ಇಸ್ ದ ಆಡ್ ಪೇರ್ ಅಮಾಂಗ್ ದ ಫಾಲೋವಿಂಗ್ ಅಂತಂದಾಗ ನಿಮಗೆ ಗೊತ್ತಿರಲಿ ಇದರಲ್ಲಿ ಆಡ್ ಪೇರ್ ಯಾವುದಂದ್ರೆ ಇಲ್ಲಿ ನೋಡಿ, ಜೇಸಸ್ ಸಮರಿ ಓಮನ್ ಇದು ಕೂಡ ಇದು ಆಡ್ ಅಲ್ಲ, ಇದು ರೈಟ್ ಅಂತ ಹೇಳ್ತೇವೆ. ಪಂಚಮ ಅನ್ಟಚಬಲ್ ಇದು ಕೂಡ ಮ್ಯಾಚ್ ಆಗುತ್ತೆ, ಹೌದಾ. ವಿಲೇಜ್ ಅಂಡ್ ವರ್ಡ್ ಇದು ಕೂಡ ಮ್ಯಾಚ್ ಆಗುತ್ತೆ. ಸುವರ್ತಮನೆ ಬಿಸಿಲು ದಿಸ್ ಈಸ್ ಇಟ್ ವಿಲ್ ನಾಟ್ ಮ್ಯಾಚ್. ಅದಕ್ಕಾಗಿ ಇಲ್ಲಿ ಆಡ್ ಡಿಫ್ರೆಂಟ್ ಪೇರ್ ಅಂತ ಕೇಳಿದ್ದಾನೆ, ಅದಕ್ಕಾಗಿ ನಾವು ಈ ಆನ್ಸರ್ ಅನ್ನ ತಗೊಳ್ಬೇಕಾಗತ್ತೆ. ಸುವರ್ತಮ ಅಂಡ್ ದಿಸ್ ಇಸ್ ವಾಟ್ ಡಿಸ್ಟಿಲರಿ. ನೋಡಿ ಒಂದಕ್ಕೊಂದು ಕಂಪ್ಯಾರಿಸನ್ ಕೂಡ ಇಲ್ಲ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಟೇಕ್ ದ ಆನ್ಸರ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಏನಂತಂದ್ರೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ರಿಲೇಟೆಡ್ ಇರುತ್ತಲ್ಲ ಆ ರೀತಿ. ದಿಸ್ ಈಸ್ ವಾಟ್ ಇಯರ್ ಪ್ಯಾಸಿವ್ ವಾಯ್ಸ್ ಕೇಳ್ತಾರೆ. ನಿಮಗೆ ಒಂದು ಗೊತ್ತಿರಲಿ, ಪ್ಯಾಸಿವ್ ವಾಯ್ಸ್ ಅಂದ್ರೆ ಬರೀ ಮುಂದೆ ಒಂದು ವಾಸ್ ಅನ್ನ ತಗೋತೀವಿ, ಹೌದಾ. ದೆನ್ ವೇಯರ್ ಅಂತ ತಗೋತೀವಿ, ಹೌದಾ. ಯಾವಾಗ ವಾಸ್ ಅಂತ ತಗೋತೀವಿ, ಸಿಂಗ್ಯುಲರ್ ಸೆನ್ಸ್. ಇಲ್ಲಿ ಏನಾದ್ರು ಪ್ಲೂರಲ್ ಸೆನ್ಸ್ ಇದ್ರೆ ವೇರ್ ಅಂತ ತಗೋತೀವಿ. ಅದ್ರ ಜೊತೆಗೆ V3 ಫಾರ್ಮ್ನ ಆ್ಯಡ್ ಮಾಡ್ಕೋಬೇಕು, ಹೌದಾ. ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಹೌ ಟು ಟೇಕ್, ಹೌದಾ. ಇಲ್ಲಿ ನೋಡಿ ಹಾಕಿದ್ರೆ ಏನ್ ಮಾಡ್ಕೋಬೇಕಂತಂದ್ರೆ, ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ದೇರ್ ಫೋರ್ ಇಟ್ ಅಂತ ಕೇಳಿದ್ದಾರೆ. ಸಿಂಗ್ಯುಲರ್ ಇದೆ ಅಲ್ವಾ, ಅದಕ್ಕಾಗಿ ನಾವೇನ್ ಮಾಡ್ಕೊಳ್ತೀವಿ, ಇದನ್ನೇ ತಗೋತೇವೆ. ದಿಸ್ ಇಸ್ ವಾಟ್ ಇಯರ್ ಇಟ್ ವಾಸ್ ಡಿಸೈಡೆಡ್ ಅಂತ ಬರೀತೇವೆ, ಗೊತ್ತಿರಲಿ. ಅದ್ರ ಜೊತೆಯಾಗಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಕೇಳಿದಾನೆ ಅಂದ್ರೆ ದಿಸ್ ಇಲ್ಲಿ ಕೇಳಿದಾನೆ, ಇದೇನ್ ಮಾಡ್ಕೋತೇವೆ, ಅಗೇನ್ ವಾಟ್ ವಿಲ್ ಟೇಕ್ ಕೇರ್, ದಿಸ್ ವಾಸ್ ಇನ್ಫಾರ್ಮ್ಡ್ ಅಂತ ಬರೀತೇವೆ. ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್, ಹೌದಾ. ಹಾಗೆ ನೋಡಿ ದ ಪ್ರಿನ್ಸ್ ಹಿ ಅಗ್ರಿ ಟು ದಿಸ್ ದ ಕ್ರಿಮಿನಲ್, ಇಲ್ಲೇನ್ ಮಾಡ್ಕೋತೀವಿ, ಸಿಂಗ್ಯುಲರ್ ಇದೆ, ಅದಕ್ಕಾಗಿ ನಾವು ವಾಸ್ ಕೆಪ್ಟ್ ಅಂತ ಬರೀತೀವಿ. ಇಷ್ಟೇ ಬರೆದ್ರೆ ಸಾಕು. ಸೊ ಸಿಂಪಲ್ ಆಗಿ ವಿ ವಿಲ್ ಗೆಟ್ ವಾಟ್ ಇಯರ್ 3 marks. ದೆನ್ ವೈ ವಿ ಹ್ಯಾವ್ ಟು ಲೂಸ್ ದಿಸ್ ಒನ್. ನೋಡಿ ಈ ಗ್ರಾಮರ್ ಪಾರ್ಟ್ ಅಲ್ಲಿ ಕೆಲವೊಂದು ತುಂಬಾ ಈಸಿಯಸ್ಟ್ ಇಸ್ ನಾವು ಪ್ಯಾಕೇಜ್ ಅಂತ ಏನ್ ಕೊಡ್ತೇವಲ್ಲ ಇದನ್ನು ಕೂಡ ಆಡ್ ಮಾಡ್ಕೋಬಹುದು. ಹಾಗಾಗಿ ಇದು ಬಹಳನೇ ಇಂಪಾರ್ಟೆಂಟ್, ಈಸಿ ಕ್ಯಾರಿ ಅಂತ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 12 ನೋಡಿ, ರೂಪ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ. ನೋಡಿ, ಹೌದಾ. ಇಲ್ಲಿ ಏನ್ ಮಾಡ್ಕೋಬೇಕು ಕ್ವಶನ್ ನಂಬರ್ 12 ಅಂತ ನೋಡಿ, ಫಸ್ಟ್ ಆನ್ಸರ್ ಬಂದು ಪೇ ಸ್ಲಿಟ್ ಅಪ್. ನೋಡಿ, ಹೌದಾ. ಅವನಿಗೆ ಯಾವಾಗ ದುಡ್ಡು ಕೊಡ್ಲಿಕ್ಕೆ ಹೋಗ್ತಾರೆ, ಒಂದು ಆಫರ್ ಮಾಡ್ತಾರೆ, ಅವಾಗೆ ಬಹಳ ಖುಷಿ ಆಗ್ತಾನೆ, ಅವನ ಮುಖ ಒಂಥರ ಹಸನ್ಮುಖಿ ಆಗಿಬಿಡುತ್ತೆ. ಸೊ ದಿಸ್ ಇಸ್ ವಾಟ್ ಅಂತ ನನಗೆ. ಹಾಗೆ ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್, ನೋಡಿ ಏನ್ ಮಾಡ್ತಾನೆ ಅಂದ್ರೆ ಗಿವನ್ ಅಪ್ ಅಥವಾ ಇನ್ ಎ ಫಿಕ್ಸ್, ಒಂದು ಫಿಕ್ಸ್ ಆಗಿರ್ತಾನೆ ನಾವು. ದಿಸ್ ಈಸ್ ವಾಟ್ ಇಯರ್ ದ ಫಸ್ಟ್ ಸೆಕೆಂಡ್ ಒನ್, ದಿಸ್ ಇಸ್ ದ ಫಸ್ಟ್ ಒನ್. ಇನ್ ಎ ಫಿಕ್ಸ್ ಅಂಡ್ ಡಿಸೈಡೆಡ್ ಟು ವೋಟ್ ಫಾರ್ ಮಾರ್ಕಸ್ ಅಂಡ್ ಮಡುಕ. ನೋಡಿ ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್ ಇದು, ಹೌದಾ. ಸೊ ಇದನ್ನು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ನೋಟ್ಸ್ ಕೊಡಿ ಅಂತಂದ್ರೆ ನಾನು ಮತ್ತೆ ವಿಡಿಯೋ ಮಾಡಿ ಕೂಡ ಹಾಕ್ಲಾಗ್ತೀನಿ. ಬಟ್ ಯು ಜಸ್ಟ್ ಮೆಸೇಜ್ ಇನ್ ದ ಕಮೆಂಟ್ ಬಾಕ್ಸ್ ಆರ್ ವಿ ವಾಂಟ್ ಮೋರ್ ನೋಟ್ ರಿಲೇಟೆಡ್ ಎಕ್ಸ್ಪ್ರೆಷನ್, ಸೊ ಐ ಕ್ಯಾನ್ ಡೂ ಇಟ್ ಆಲ್ಸೋ. ಓಕೆ, ಕ್ವಶನ್ ನಂಬರ್ 13 ಬಂದ್ಬಿಟ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಕನ್ಸಿಡರ್ ಮಾಡಿದರೆ ಯಾವುದು ತುಂಬಾ ಈಸಿ ಅಂತಂದ್ರೆ ದಿಸ್ ಈಸ್ ವಾಟ್ ಹಿಯರ್ ದ ಮ್ಯಾಚ್ ದ ಪ್ರೊನೌನ್ಸ್. ಪ್ರೊನೌನ್ ಟಾಪಿಕ್ ಬಹಳ ಈಸಿ ರೀ, ಇದರಷ್ಟು ಈಸಿ ಯಾವುದೂ ಇಲ್ಲ. ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ನೋಡಿ ಏನ್ ಕೊಟ್ಟಿದ್ದಾರೆ ನೋಡಿ, ಮದರ್ ತೆರೇಸಾ ವಾಸ್ ಬೋರ್ನ್ 26 ಆಗಸ್ಟ್ 1910. ಇಲ್ಲಿ ವಿಚ್ ಅಂತ ಕೇಳಿದಾನೆ ಫಸ್ಟಿಗೆ, ಯಾವ ಒಂದು ಪ್ಲೇಸ್ ಅಲ್ಲಿ ಅಂದ್ರೆ ದಿಸ್ ಈಸ್ ವಿ ಹ್ಯಾವ್ ಟು ಮ್ಯಾಚ್ ವಿತ್. ಹೀಗಾಗಿ ಅದನ್ನೇ ಮ್ಯಾಚ್ ನಾವು ಏನ್ ಮಾಡ್ಕೊಳ್ತೇವೆ, ದಿಸ್ ಈಸ್ ವೇರ್ ಇಲ್ಲಿದೆ ಫೋರ್ತ್ ಒನ್, ಹೌದಾ. ಈಸ್ ಇನ್ ಮೆಸೊಡೋನಿಯಾ. ಹರ್ ಅಂದ್ರೆ ಯಾರು ಇಲ್ಲಿ, ಹೌದಾ. ಹರ್ ಫಾದರ್ ಅಂತ ಕೇಳಾಕತ್ತಾನೆ, ಹೌದಾ. ಹರ್ ಫಾದರ್ ಅಂದ್ರೆ ಅವಳ ಪೊಸೆಷನ್ ಅಂತ ತಗೋತೀವಿ. ಫಾರ್ ಎಕ್ಸಾಂಪಲ್ ಹೀಸ್ ಪೆನ್ ಅಥವಾ ರವೀಸ್, ನೋಡಿ ರವೀಸ್ ಬುಕ್,
ಅಂತ ತಗೋತೀವಿ, ಅಂದ್ರೆ ರವಿಯ ಬುಕ್ಕು ಅಂತಂದಾಗ. ಹಾಗಿದ್ರೆ ಇಲ್ಲಿ ಹರ್ ಅಂದ್ರೆ ಆ ರೀತಿ ತಗೋಬೇಕು. ಹಾಗಿದ್ರೆ ಹರ್ ಅಂದ್ರೆ ಏನ್ ತಗೋಬೇಕು ನಾವಿಲ್ಲಿ? ಮದರ್ ತೆರಿಸಾಳ ಅಂತ ತಗೋತೇವೆ. ಸೊ ಹಿಯರ್ ಇಟ್ ಈಸ್ ವಿ ಆರ್ ಅಬೌಟ್ ಟು ಮ್ಯಾಚ್ ವಿತ್ ದಿಸ್ ಒನ್. ಇನ್ನು ಸಿ ಬಂದ್ರೆ ಹೂ ನೋಡಿ, ದಿಸ್ ಈಸ್ ವಾಟ್ ದ ಹೂ ನಿಕೋಲಾ ಅಂತೇನಿದೆ ಅಲ್ವಾ, ಇಲ್ಲೇ ಮ್ಯಾಚ್ ತಗೋತೀವಿ. ಸೊ ಹಿಯರ್ ಹೂ ವಿ ಆರ್ ಅಬೌಟ್ ಟು ಮ್ಯಾಚ್ ವಿತ್ ದ ಸೆಕೆಂಡ್ ಒನ್ ಅನ್ನ ಮ್ಯಾಚ್ ಮಾಡ್ಕೋತೀವಿ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದಾಗ ಶಿ ವಾಸ್ ಬ್ಯೂಟಿಫುಲ್ ಹಾರ್ಡ್ ವರ್ಕಿಂಗ್ ಗರ್ಲ್. ಶಿ ಅಂದ್ರೆ ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ? ಮದರ್ ತೆರಿಸಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ವಿ ಆರ್ ಅಬೌಟ್ ಟು ಮ್ಯಾಚ್ ದಿಸ್ ಒನ್. ಅಂಡ್ ದ ಲಾಸ್ಟ್ ಒನ್ ಬಂದ್ಬಿಟ್ಟು ವೇರ್ ಅಂದ್ರೆ ಇಲ್ಲೇ ಬ್ಯಾಕ್ ಇರೋದು. ಹೀಗಾಗಿ ನಾವು ಅದನ್ನ ಏನ್ ಮಾಡ್ಕೋತೇವೆ? ಐರ್ಲ್ಯಾಂಡ್ ಅಂತ ಬರೀತೇವೆ. ಸೊ ವೆರಿ ಸಿಂಪಲ್ ಟಾಪಿಕ್, ಗೊತ್ತಿರಲಿ. ಹೌದಾ? ಸೊ ಇಷ್ಟು ನಾವು ಬರೆದ್ರೆ ನಮ್ಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಯಾವುದೇ ಕಾರಣಕ್ಕೆ ಇಲ್ಲಿ ತಾವುಗಳು ಮಾರ್ಕ್ಸ್ ಅನ್ನ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಇದು. ಇಲ್ಲಿ ಏನಾದರೂ ಮಾರ್ಕ್ಸ್ ನೀವು ಹೋಯ್ತು ಅಂತಂದ್ರೆ ಯು ಆರ್ ನಾಟ್ ಏಬಲ್ ಟು ಡೂ ದ ಗುಡ್ ಥಿಂಗ್ಸ್. ಓಕೆ, ಇನ್ 2 ಮಾರ್ಕ್ಸ್ ನೋಡಿ ಏನ್ ಕೇಳಿದಾನೆ ಅಂದ್ರೆ, ವಾಟ್ ಆರ್ ದ 2 ಥಿಂಗ್ಸ್ ದಟ್ ವುಮೆನ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದ ಮೇಜರ್. ಇದು ಏನ್ ಹಿಂಗಂದ್ರೆ ಆಫ್ಟರ್ ದ ಮೇಜರ್, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅಲ್ಲಿ ನ್ಯೂ ವರ್ಡ್ಸ್ ಅಂತ ಏನಿರುತ್ತೆ ಗ್ಲೋಸರಿ ಸೆಕ್ಷನ್ ದಲ್ಲಿ ಇದ್ರ ಮೀನಿಂಗ್ ಕೂಡ ಕೊಟ್ಟಿದ್ದಾನೆ. ಆಫ್ಟರ್ ದ ಮೇಜರ್ ಅಂದ್ರೆ ಡ್ಯಾನ್ಸ್ ಎಂಡೆಡ್ ಅಂದಂಗೆ. ಹೌದಾ? ಡ್ಯಾನ್ಸ್ ಎಂಡ್ ಆದ್ಮೇಲೆ ಏನ್ ಮಾಡ್ಲಿಕ್ಕೆ ಮಾಡ್ತಾನೆ ಅಂದ್ರೆ, ಒಂದು ಈ 2 ಥಿಂಗ್ಸ್. ಫಸ್ಟ್ ಒನ್, he wanted to watch her place of stand. See, her place of stand. ಇಷ್ಟೇ ಬರೆದ್ರೆ ಸಾಕು ಒಂದು. ಹೌದಾ? ಇನ್ನೊಂದು ಏನಂತಂದ್ರೆ, ಎರಡನೇ ಪಾಯಿಂಟ್ ಅವ್ ಏನ್ ಮಾಡ್ತಾನೆ ಅಂದ್ರೆ, ಒಂದು ಆ ಪ್ಲೇಸ್ ಎಲ್ಲಿರ್ತಾರೆ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಎರಡನೇದು, he wanted to touch her hand. ಟಚ್ ಹರ್ ಹ್ಯಾಂಡ್. ಯಾಕೆ ಅಂತಂದ್ರೆ, just he wanted to touch her hand and make his rude hand must be blessed. ನೋಡಿ, ಇಷ್ಟೇ ಬರೆದ್ರೆ ಸಾಕು. ನೋಡಿ, ಅವನ ಏನೊಂದು ರಫ್ ಹ್ಯಾಂಡ್, ರೂಡ್ ಹ್ಯಾಂಡ್ ಅದನ್ನ ಬ್ಲೆಸ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆ ವಿಚಾರ ಮಾಡ್ಕೊಳ್ಳಿ. 2 ಥಿಂಗ್ಸ್. ಒಂದು, he wanted to see the place where she was standing. Second one, he wanted to touch her. The reason, his rude hand must be blessed. ಇಷ್ಟೇ ಸಾಕು. ಓಕೆ, ಇನ್ 15th ಬಂದ ಬಗ್ಗೆ ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ ಪ್ರಾಪರ್ಟ್ ಆನ್ ಚಿಲ್ಡ್ರನ್, ವಾಟ್ ಪೇರೆಂಟ್ಸ್ ಮೇ ಹೌಸ್ ಅಂತಂದಾಗ, ಪೇರೆಂಟ್ಸ್ ಮೇ ಹೌಸ್ ದೇಯರ್ ಚಿಲ್ಡ್ರನ್ ಬಾಡೀಸ್. ಒಂದು, ವಾಟ್ ದೇ ಮೇ ನಾಟ್ ಅಂತಂದಾಗ, ದೇ ಮೇ ನಾಟ್ ಹೌಸ್ ದೇರ್ ಥಾಟ್ಸ್. ನೋಡಿ, ಮೇ ನಾಟ್ ಹೌಸ್ ದೇರ್ ಥಾಟ್ಸ್, ಆ ಥಾಟ್ಸ್ ಅನ್ನ ಕೊಡೋಂಗಿಲ್ಲ ಮಕ್ಕಳಿಗೆ. ಸೊ ಈ ರೀತಿ ಬರೀಬೇಕಾಗತ್ತೆ. ಈ ನೆಕ್ಸ್ಟ್ ಬಂದ್ಬಿಟ್ಟು, ವಾಟ್ ಇಸ್ ಚಿಪ್ಕೋ ಮೂವ್ಮೆಂಟ್ ಅಂತ ಬಂದಾಗ ಎಲ್ಲರಿಗೂ ಗೊತ್ತು, ಇಟ್ಸ್ ಅ ಮೂವ್ಮೆಂಟ್ ಅಂಡ್ ಚಿಪ್ಕೋ ಮೂವ್ಮೆಂಟ್ ವಾಸ್ ನಾನ್ ವೈಲೆಂಟ್ ಪ್ರೊಟೆಸ್ಟ್ ಟು ಪ್ರೊಟೆಕ್ಟ್ ಟ್ರೀಸ್ ಫ್ರಮ್ ಬೀಯಿಂಗ್ ಕಟ್. ಆಮೇಲೆ ವುಮೆನ್ ಫ್ರಮ್ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಅಂತ ಬಂದಾಗ, ಇಟ್ ಈಸ್ ವಾಟ್ ಇಯರ್ ಹಿಮಾಲಯನ್ ರೀಜನ್ ಅಂತ ನೀವು ಬರಿಬೇಕಾಗತ್ತೆ. ಸ್ವಲ್ಪ ಗೊತ್ತಿರಲಿ ಯಾವ ರೀಜನ್ ಅಂದ್ರೆ, ಹಿಮಾಲಯನ್ ರೀಜನ್ ದಿಂದ ಪಾರ್ಟಿಸಿಪೇಷನ್ ಮಾಡ್ತಾರೆ. ಹೌದಾ? ಇನ್ನು ನೆಕ್ಸ್ಟ್ 17 ಬಂದ್ಬಿಟ್ಟು, ವಾಟ್ ಈಸ್ ದ ಮೈಟಿ ಮೂವ್ಮೆಂಟ್ ಅಂತ ಬಂದಾಗ ಯಾವುದಂತಂದ್ರೆ, ಮಹದ್ ಸ್ಟ್ರಗಲ್. ಗೊತ್ತಿರಲಿ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಮಹದ್ ಸ್ಟ್ರಗಲ್ ಅಂತ ಬರೆದ್ರೆ ಸಾಕು. ಅದ್ರ ಜೊತೆಗೆ ಏನಾದ್ರು ಎಲ್ಲಿ ಆಗಿದೆ ಅಂತಂದ್ರೆ, which took place. Okay, where did it happen? It happened in the Chadar tank. ಇಷ್ಟೇ ಬರೆದ್ರೆ you will get again 2 marks. ಸ್ವಲ್ಪ ಗೊತ್ತಿರಲಿ ಆತ್ಮೀಯ ಸ್ನೇಹಿತರೆ. ಹೌದಾ? ಸೊ ನಾವು ನೋಡಿ, ಈಗ 2 ಮಾರ್ಕ್ಸ್ ಈಸಿ ಇರುತ್ತೆ. ಅದಕ್ಕೆ ಎಷ್ಟು ಸಾಧ್ಯತೆ ಇಲ್ಲ 2 ಮಾರ್ಕ್ಸ್ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ರೆ ಮಾತ್ರ ನಮಗೆ ಸ್ಕೋರಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನುಕೂಲ ಆಗುತ್ತೆ. ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್. ಹಾಗಿದ್ರೆ ನೆಕ್ಸ್ಟ್ ನೋಡಿ, ಇವೆಲ್ಲ ನಮ್ಮ ಕ್ವಶನ್ ನಂಬರ್ 19, 20 ಇವೆಲ್ಲ ಇದಾವಲ್ಲ, ಇವು ರಿಲೇಟೆಡ್ ಟು 4 ಮಾರ್ಕ್ಸ್, ಆಮೇಲೆ ಮತ್ತೆ 3 ಮಾರ್ಕ್ಸ್ ಎಲ್ಲ ಇರ್ತವೆ. ಆಮೇಲೆ ಇವನು ಬರೆಯೋ ಮುಂದೆ ಬಹಳ ಇಂಪಾರ್ಟೆಂಟು, ಎನಿ 4 ಕೇಳಿದ್ದಾರೆ. ಹೇಗೆ ಬರಿಬೇಕು ಅಂತಂದಾಗ, ನಿಮಗೆ ಇದರಲ್ಲಿ ಯಾವುದು ಈಸಿಯೆಸ್ಟ್ ಅನ್ಸುತ್ತೆ, ಯಾವ್ದು ಕ್ಲಾರಿಟಿ ಅನ್ಸುತ್ತೆ, ಅದನ್ನ ಜಸ್ಟ್ ಒಂದು ಟಿಕ್ ಮಾಡ್ಕೊಳ್ಳಿ. ಇದು ಅಥವಾ ಇದು ಅಥವಾ ಇದು ಅದನ್ನ ಅಪ್ರೋಚ್ ಮಾಡಿ.
ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸುಮ್ಮನೆ ಯಾವುದೋ ಕೆಲವೊಂದು ಕ್ಲಾರಿಟಿ ಇರಲ್ಲ, ಅದ್ರ ಬಗ್ಗೆ ಬರೆಯಕ್ಕೆ ಹೋಗ್ಬಿಡಿ. ಹೌದಾ? ನಿಮ್ಗೆ ಆಲ್ಮೋಸ್ಟ್ ಇದರಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅಂದರೆ 6 ಕೊಟ್ಟಿರ್ತಾರೆ. ಈ 6ಅಲ್ಲಿ ನೀವು ಬರೀತಾ ಇರೋದು ಎಷ್ಟು? 4. ಸ್ವಲ್ಪ ನೆನಪಲ್ಲಿ ಯಾವುದು ಕ್ಲಾರಿಟಿ, ಯಾವುದು ಕಾನ್ಫಿಡೆಂಟ್ ಆಗಿ ಬರೀತಿರಲ್ಲ ಅದನ್ನು ಅಟೆಂಪ್ಟ್ ಮಾಡಿ. ಆಮೇಲೆ ಅಲ್ಲೆಲ್ಲ ಕೀವರ್ಡ್ಸ್ ಇರುತ್ತೆ, ಕೆಲವೊಂದು ಇಂಪಾರ್ಟೆಂಟ್ ಲೈನ್ಸ್ ಇರುತ್ತೆ. ಹೌದಾ? ಪೋಯಮ್ ಬರೀ ಮುಂದೆ ಪೊಯಿಟಿಕ್ ಲೈನ್ಸ್ ಇರುತ್ತೆ. ಆ ರೀತಿ ಎಲ್ಲ ತುಂಬ ಎಕ್ಸಾಗ್ರೇಷನ್ ಮಾಡಿ ಬರೀಬೇಕಾಗತ್ತೆ. ಹೌದಾ? ನೀವು ಎಷ್ಟು ಪೇಜ್ ಬರೆದಿರೋ ಇಂಪಾರ್ಟೆಂಟ್ ಅಲ್ಲ, ಬರೆದಿರುವಂಥ ಪಾಯಿಂಟ್ಸ್ಗಳು ಎಷ್ಟು ಆ ವ್ಯಾಲ್ಯೂಟರಿಗೆ ಇಂಪ್ರೆಷನ್ ಆಗ್ತವೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಹೌದಾ? ಸುಮ್ಮನೆ ಒಂದೊಂದು ಪುರಾಣ ಬರೆದ ಒಂದೊಂದು ಪೇಜ್ ಬರೋ ಅವಶ್ಯಕತೆ ಇಲ್ಲ. ಏನು ಎಷ್ಟು ವರ್ಡ್ಸ್ ಕೇಳಿದಾರೆ ಅಷ್ಟೇ ಬರೀರಿ. ಭಾಳ ಏನು ಎಷ್ಟು ಚೆನ್ನಾಗಿ ಸಾಧ್ಯತೆ, ಎಷ್ಟು ಒಂದು ಕೀವರ್ಡ್ಸ್ ಇರುತ್ತಲ್ಲ ಅವನು ಯೂಸ್ ಮಾಡ್ಕೊಳ್ಳಿ. ದೆನ್ ಒನ್ಲಿ ವಿಲ್ ಗೆಟ್ ದ ಮಾರ್ಕ್ಸ್. ಇಲ್ಲೂ ಕೂಡ ನೋಡಿ ವೆರಿ ಸಿಂಪಲ್, ಇಲ್ಲೂ ಕೂಡ 6 ಕೊಟ್ಟಿರ್ತಾರೆ. ಯಾವುದಾದ್ರೂ ನೀವು ಮತ್ತೆ 3 ಬರೀಬೇಕು. ಹೀಗಾಗಿ ಇಲ್ಲೂ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ. ಹೀಗಾದರೆ ನಿಮಗೆ ಕ್ಲಾರಿಟಿ ಚೆನ್ನಾಗಿ ಬರೋದ್ರಿಂದ ಅಷ್ಟು ನಿಮಗೆ ಮಾರ್ಕ್ಸ್ ಸಿಗಲಿಕ್ಕೆ ಸಾಧ್ಯ ಇರೋದು ಅಂತ ನಾನು ಹೇಳ್ತಾ ಇರೋದು. ಹಾಗಿದ್ಬಿಟ್ಟು ನೆಕ್ಸ್ಟ್ ಪ್ಯಾಸೇಜ್ ಅಂತ ಈಜಿ ಇದ್ದೇ ಇರುತ್ತೆ. ಹೌದಾ? ಜಸ್ಟ್ ಹಾಗೆ ನೋಡ್ತಾ ನೀವು ಹೋಗ್ಬೋದು ಹೇಗೆ ಬರುತ್ತೆ ಏನಿಲ್ಲ ಅಂತೇಳಿ ಗ್ಲ್ಯಾನ್ಸ್ ಕೂಡ ಮಾಡಿ. ಹೌದಾ? ಸೊ ಅದನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಸಮಯ ಕೂಡ ಹೋಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಆ ಗ್ರಾಮರ್ ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡೋಣ. ಇಲ್ಲಿ ಕೆಲವೊಂದು ಕೇಳಿದೆ ನೋಡಿ, ದ ಎಂಟೋನಿಮ್ ಅಂದರೆ ಗೊತ್ತಿರಲಿ ನಿಮ್ಗೆ ಏನಂತೇಳಿ, ಮತ್ತು ಅದೇನು ಅಂತ ನೀವು ಕನ್ಫ್ಯೂಸ್ ಆಗೋದು ಬೇಡ. ದಿಸ್ ಈಸ್ ವಾಟ್ ಇಯರ್ ಅಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಿ. ಹೌದಾ? ಆಂಟೋನಿಮ್ ಆಫ್ ದ ವರ್ಡ್ ಅಂತ ಅಂದಾಗ ಇಲ್ಲಿ ಯಾವ್ದು ಕೇಳಿದ್ದಾರೆ? ರ್ಯಾಷನಲ್ ಅನ್ನು ಕೇಳಿದ್ದಾರೆ. ಹೌದಾ? ರ್ಯಾಷನಲ್, ಇರ್ರ್ಯಾಷನಲ್ ಅದರಲ್ಲಿ ಇರುತ್ತೆ, ಅದನ್ನು ಬರಿಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಸಫಿಕ್ಸ್ ಕೇಳಿದ್ದಾನೆ. ಹೌದಾ? ಇಲ್ಲಿ ಇರ್ರ್ಯಾಷನಲ್. ಆಂಟೋನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ಸ್ ಅಂತ ಗೊತ್ತಿರಲಿ, ಸಿಂಪಲ್ ಇದು. ಹೌದಾ? ಒಂದು ಸಫಿಕ್ಸ್ ಅಂದರೆ ಏನು ಮಾಡ್ಕೋತೀವಿ, ವರ್ಡ್ ಏನಿರುತ್ತಲ್ಲ ಆ ವರ್ಡ್ ನೆಕ್ಸ್ಟ್ ಹಾಕ್ತೇವೆ. ಹೌದಾ? ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ವ್ಯತ್ಯಾಸ ಅಂದರೆ, ಪ್ರಿಫಿಕ್ಸ್ ಅಂದರೆ ಬಿಫೋರ್ ಒಂದು ವರ್ಡನ್ನು ಆ್ಯಡ್ ಆಗ್ತೇವೆ. ಸಫಿಕ್ಸ್ ಅಂತಾರೆ ಆಫ್ಟರ್ ದ ವರ್ಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಂಪವರ್ ಇದೆಯಲ್ಲ, ಇಲ್ಲಿ ನಾವು ಎಂಪವರ್ಮೆಂಟ್ ಅಂತ ಕೂಡ ಬಳಕೆ ಮಾಡ್ಕೋಬಹುದು. ನೋಡಿ, ದಿಸ್ ಈಸ್ ವಾಟ್ ಇಯರ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಗ್ರಿ ಅಂತ ಕೊಟ್ಟಿದ್ದ. ಹೌದಾ? ಇದನ್ನು ಸಫಿಕ್ಸ್, ಇದನ್ನು ಪ್ರಿಫಿಕ್ಸ್ ಕೇಳಿದಂತಂದ್ರೆ ನಾವೇನು ಮಾಡ್ಕೊಳ್ತೀವಿ, ಡಿಸ್ಅಗ್ರಿ ಅಂತ ಕೇಳ್ತೀವಿ, ಇದನ್ನು ಬರಿತೀವಿ. ಇದೇ ನಾವು ಸಫಿಕ್ಸ್ ಅಂತ ಕೇಳಿದ ಅಂತಂದರೆ ಇದಕ್ಕೆ ಅಗ್ರಿಮೆಂಟ್ ಅಂತ ಕೂಡ ಬರೀಬೋದು. ಅಗ್ರಿಮೆಂಟ್ ಅಂತ ನಾವು ಬರಿಬೋದು. ಅದಕ್ಕೆ ಮುಂದೆ ಏನಾದರೂ ಬಳಕೆ ಮಾಡಿದ್ದು ಅಂದರೆ ಪ್ರಿಫಿಕ್ಸ್ ಅಂತ ಅನ್ಕೋತೀವಿ. ಆಫ್ಟರ್ ದ ವರ್ಡ್ ಏನಾದರೂ ಬಳಕೆ ಮಾಡ್ಕೊಂಡು ಸಫಿಕ್ಸ್ ಅಂತೇಳಿ, ಇವು ಸ್ವಲ್ಪ ಗೊತ್ತಿರಲಿ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೇಕಾಗತ್ತೆ. ಒಂದು ಪೊಯಮ್ ಆದರೂ ಬರಿಬೋದು, ಪ್ಯಾಸೇಜ್ ಆದರೂ ಬರಿಬೋದು. ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಈಸಿಯೆಸ್ಟ್ ಇರುತ್ತೆ ಅದನ್ನು ಅಟೆಂಪ್ಟ್ ಮಾಡಿ. ಹೌದಾ? ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನಾಲೆಜ್. ಹಾಗಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಭಾಗ ಏನಂತಂದರೆ ಗ್ರಾಮರ್ ಪಾರ್ಟ್. ಈ ಗ್ರಾಮರ್ ಪಾಠದಲ್ಲಿ ಏನಂತಂದರೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಆ ಗ್ರಾಮರ್ ಒಮ್ಮೆ ನಮಗೆ ಕ್ಲಾರಿಟಿ ಇತ್ತಂದರೆ ಈಸಿಲಿ ವಿ ವಿಲ್ ಗೆಟ್ ದ ಮಾರ್ಕ್ಸ್. ಹಾಗಿದ್ರೆ ಏನು ಕೇಳಿದ್ದಾರೆ ನೋಡಿ, ಏನು ಮಾಡಬೇಕು ನಾವು ಅಟೆಂಪ್ಟನ್ನು ತಿಳ್ಕೊಳ. ಹಾಗಿದ್ರೆ ಕೋಪರ್ನಿಕಸ್ ಸೇಡ್ ದ್ಯಾಟ್, ಇಲ್ಲೇನು ಕೇಳಿದ್ದಾನೆ, ಪ್ರಾಪರ್ ಆರ್ಟಿಕಲ್ ಅನ್ನು ಕೇಳಿದ್ದಾನೆ. ಅದಕ್ಕೆ ನಾವೇನು ಮಾಡ್ಕೊಳ್ಬೇಕು ಅಂದ್ರೆ ಅರ್ಥ ಇದೆ. ಏನು ಮಾಡಬೇಕಂದ್ರೆ ದ ಅಂತ ಬರೀಬೇಕು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಸನ್ ಇರ್ಬೋದು, ಮೂನ್ ಅಂತ ಇರ್ಬೋದು. ಹೌದಾ? ಅದ್ರ ಜೊತೆಗೆ ಅರ್ತ್ ಅಂತ ಇರ್ಬೋದು. ಇವೆಲ್ಲ ಯೂನಿವರ್ಸಲ್ ಟ್ರತ್. ಹೌದಾ? ಇದಕ್ಕೆ ನಾವು ದ ನ ಬಳಕೆ ಮಾಡ್ಕೊಳ್ತೀವಿ. ಹಾಗಿದ್ರೆ ಅದಕ್ಕೆ ಆದ್ರಿಂದ ನಾವು ದ ಅರ್ತ್ ಅಂತ ಬರಿತೀವಿ. ಹೌದಾ? ಅದ್ರ ಜೊತೆಗೆ ನೋಡಿ ಇಲ್ಲಿ ದ ಸನ್ ಅಂತ ಕೊಟ್ಟಿದ್ದಾನೆ. ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಟಿ ಇದೆ. ದೀಸ್ ಆರ್ ದಿ ಆರ್ಟಿಕಲ್ಸ್. ಹೌದಾ? ನಿಮಗೆಲ್ಲ ಗೊತ್ತಿರೋದು ಎ ಆ್ಯಂಡ್ ದ ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ. ಗೊತ್ತಾಗಲ್ಲ ನಾನು ವಿಡಿಯೋ ಹಾಕಿ ಸ್ವಲ್ಪ ನೋಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇದನ್ನ ಕೇಳಿದ್ದಾನೆ. ಏನು ಕೇಳಿದ್ದಾನೆ ನೋಡಿ, ರೀಅರೇಂಜ್ ಅಂತ ಕೇಳಿದ್ದಾನೆ. ಇಲ್ಲೇನು ಮಾಡ್ಕೊಬಂದ್ರೆ ಲಾ ಆ್ಯಂಡ್ ಆರ್ಡರ್ ಫಸ್ಟ್ ಬರುತ್ತೆ. ಓಕೆ, ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಅಂತ ಬರೆಯೋದು. ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್. ಎಲ್ಲಿದೆ ಟು ಮೇಂಟೈನ್? ಎಸ್, ಟು ಮೇಂಟೈನ್ ಪೀಸ್. ಓಕೆ, ಇನ್ ಸೊಸೈಟಿ. ನೋಡಿ ಇಷ್ಟೇ ಬರೆದ್ರೆ ಆಯಿತು. ವೆರಿ ಸಿಂಪಲ್ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಬಂದು ನೋಡೋಣ, ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮನ್. ಏನು ಬರಿಬೇಕು? ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಅಂತ ಅನ್ಕೊಂಡು ನಾವೇನಾದರೂ ವೇರ್ ಅಂತ ತಗೊಂಡ್ವಿ ಅಂತಂದರೆ ತಪ್ಪಾಗತ್ತೆ. ಇವಕ್ಕೆ ಏನಂತ ಹೇಳ್ತೀವಿ ಅಂದರೆ ಇನ್ಡೆಫಿನಿಟ್ ಪ್ರೊನೌನ್ ಅಂತ ಹೇಳ್ತೀವಿ. ಸ್ವಲ್ಪ ನೆನಪಿರಲಿ, ದೀಸ್ ಆರ್ ಕಾಲ್ಡ್ ಆಸ್ ಇನ್ಡೆಫಿನಿಟ್ ಪ್ರೊನೌನ್ಸ್.
ಹಾಗಿದ್ರೆ ಯಾವ್ಯಾವ ಅಂತಂದ್ರೆ ಸಿ ದಿಸ್ ಒನ್, ಈಚ್, ಎವ್ರಿ ಒನ್, ಓಕೆ, ಎನಿ ಒನ್, ಸಮ್ ಒನ್, somebody, okay, then no one. ಹೌದಾ? ಈ ರೀತಿ ಎಲ್ಲ ಏನ್ ಬರ್ತಾವಲ್ಲ ಆಲ್ಮೋಸ್ಟ್ ಇವಕ್ಕೆಲ್ಲಕ್ಕೂ ನಾವೇನಂತ ಹೇಳ್ತೇವೆ, ದೇ ವಿಲ್ ಟೇಕ್ ವಾಟ್ ಇಯರ್ ಸಿಂಗ್ಯುಲರ್ ವರ್ಬ್. ಎನಿ ಒನ್, ನೋ ಒನ್, ಸಮ್ ಒನ್, ನಥಿಂಗ್, ಸಮಥಿಂಗ್, ಇವಕ್ಕೆಲ್ಲಕ್ಕೂ ನಾವೇನು ಸಿಂಗ್ಯುಲರ್ ವರ್ಬ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಹೀಗಾಗಿ ಈಚ್ ಇರ್ಬೋದು, ಅಥವಾ ಅದಕ್ಕಾಗಿ ನಾವು ಏನು ಮಾಡ್ಕೊಳ್ತೀವಿ, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ವಾಚ್. ಸ್ವಲ್ಪ ಕ್ಲಾರಿಟಿ. ನೆಕ್ಸ್ಟ್, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ಇದಕ್ಕೇನು ಬರಿಬೇಕು ನಾವು? ಹಾಗಿದ್ರೆ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಅಂತ ಬಂದಾಗ ನಾವು ಏನು ಆನ್ಸರ್ ಅನ್ನು ಹುಡುಕ್ಬೇಕಾಗತ್ತೆ ಅನ್ನೋದು ಸ್ವಲ್ಪ ಗೊತ್ತಿರಲಿ. ಸಿ ದಿಸ್ ಒನ್, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್. ಇದು ಹೆಂಗ್ ರೂಲ್ ಇರುತ್ತೆ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್. ನೋಡಿ, ಒನ್ ಆಫ್ ಬಂದಾಗ ಇಲ್ಲಿ ಬರುವಂತದ್ದು ಫ್ಲೂರಲ್ ಇರುತ್ತೆ. ಹೌದಾ? ಒನ್ ಆಫ್ ಮೈ ಅಂತಂದ್ರೆ ಇದು ಇದೇನು ಸಬ್ಜೆಕ್ಟ್ ಇರುತ್ತಲ್ವಾ, ಒನ್ ಆಫ್ ಮೈ ಫ್ರೆಂಡ್ಸ್ ಅನ್ ಪ್ಲೂರಲ್. ಇಲ್ಲಿ ಬರುವಂತ ವರ್ಬ್ ಯಾವುದೇ ಕಾರಣಕ್ಕೆ ಸಿಂಗ್ಯುಲರ್ ಇರುತ್ತೆ. ಗೊತ್ತಿಲ್ಲ, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಕಮಿಂಗ್. ಫ್ರೆಂಡ್ಸ್ ಅನ್ಕೊಂಡು ನೀವೇನಾದ್ರೂ ಆರ್ ಅಂತ ಬರೆದ್ರೆ ಅಂದ್ರೆ ತಪ್ಪಾಗತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂತ ಬರಿಬೇಕಾಗತ್ತೆ. ಹಾಗಿದ್ರೆ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಅಂದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್ ಕೂಡ ಅಂತ ಹೇಳ್ತೇವೆ. ಅಂದ್ರೆ ಎಷ್ಟೋ ಫ್ರೆಂಡ್ಸ್ ಒಳಗೆ 1, 2, 3, 4 ಈ ರೀತಿ ಸುಮಾರು ಒಂದು 4 ಜನ ಫ್ರೆಂಡ್ಸ್ ಒಳಗೆ ಒಬ್ಬರು ಯಾರು ಡಾಕ್ಟರ್ ಅಂತ ಹೇಳ್ತೀವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್. ಇಲ್ಲಿ ಕೂಡ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಅಂತಂದಾಗ ನಾವು ಏನ್ ಮಾಡ್ಕೊಳ್ತೀವಿ, ಈಸ್ ಲಿವಿಂಗ್ ಅಂತ ಬರಿತೀವಿ. ಸಿ ದಿಸ್ ಒನ್, ಸಿಂಗ್ಯುಲರ್ ವಿಲ್ ಟೇಕ್. ಹೌದಾ? ಆರ್ ಅಂತ ತೆಗೋದಿಲ್ಲ, ಪ್ಲೂರಲ್ ಸೆನ್ಸ್ ತಗೋದಿಲ್ಲ. ಓಕೆ, ಸಿಂಗ್ಯುಲರ್ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಒಬ್ಬನೇ ಅಂತ ತಗೊಂಡು ಈಸ್ ಅಂತ ತಗೋತೀವಿ. ಈಸ್ ಲಿವಿಂಗ್ ಇನ್ ಸಿಡ್ನಿ. ನಾವು ಇಷ್ಟೇ ಬರೆದ್ರೆ ಅಗೇನ್ 4 ಮಾರ್ಕ್ಸ್. ಒಂದು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದು ಕೂಡ 4 ಮಾರ್ಕ್ಸ್, ಇದು ಕೂಡ 4 ಮಾರ್ಕ್ಸ್. ಇಲ್ಲಿ ಆರ್ ಕೊಟ್ಟಿರ್ತಾನೆ, ಬಟ್ ಇದು ಸ್ವಲ್ಪ ಕನ್ಫ್ಯೂಷನ್ ಇರತ್ತೆ. ನಿಮ್ಮ ಟೈಮು ಅಂದ್ರೆ ನಮ್ಮ ಟೈಮ್ ಒಮ್ಮೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಅಂತಂದ್ರೆ, ಇದು ನಮ್ಗೇನಾದ್ರೂ ಈಸಿ ಇತ್ತಂದ್ರೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಇಲ್ಲೇನಾದ್ರೂ ಟಫ್ ಇತ್ತು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಇದ್ರ ಬಗ್ಗೆ ತಮಗೆಲ್ಲ ಕ್ಲಾರಿಟಿ ಇರಲಿ. ಈ ಗ್ರಾಮರ್ ಪಾರ್ಟನ್ನು ಬಹಳ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಬಂದ್ರೆ ನಿಮಗೆ ಇಲ್ಲೇನಾದ್ರೂ ವ್ಯತ್ಯಾಸ ಆದ್ರೂ ಕೂಡ ಇಲ್ಲಿ ಸಿಕ್ಬಿಡುತ್ತೆ. ಬಟ್ ಎಕ್ಸಾಮ್ದಲ್ಲಿ 2 ಕೂಡ ಅಟೆಂಪ್ಟ್ ಮಾಡಿ. ಆರ್ ಇಲ್ಲೇನಾದ್ರೂ ಮಾರ್ಕ್ಸ್ ಹೋದ್ರೆ ಇಲ್ಲಿ ಬರಲಿ, ಇಲ್ಲೇನಾದ್ರೂ ಹೋದ್ರೆ ಇಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ. ಓಕೆ, ನೆಕ್ಸ್ಟ್ ನೋಡಿ, ಒನ್ ಫೈನ್ wealthy man drove out of his city. He saw farmer's horse on his way. ಹೌದಾ? ಇಲ್ಲೇನ್ ಮಾಡ್ತೀವಿ, ಫಸ್ಟ್ ಆನ್ಸರ್ ಏನ್ ಮಾಡ್ಬೋದು, ಆ್ಯಂಡ್ ಅಂತ ತಗೋತೀವಿ. ಆ್ಯಂಡ್ he was attracted and he wanted to buy it. ಓಕೆ, he wanted to buy it. ಇಲ್ಲಿ ನಾವೇನ್ ಮಾಡ್ಕೋತೀವಿ, ಆಸ್ ಅಂತ ಬರೀತೀವಿ. ಆಸ್ ಇಟ್ ವಾಸ್ ಲುಕಿಂಗ್ ಗ್ರೇಟ್. ಇಲ್ಲಿ ನೆಕ್ಸ್ಟ್ ಬಟ್ ಅಂತ ತಗೊಂಡು ಲಾಸ್ಟ್ ನೋಡಿ, however the rich man pleaded with him, he was ready to pay more, and finally at last ಅಂತ ಇಲ್ಲಿ ಮಾಡ್ಕೊಳ್ತೀವಿ. ಸಿ ದಿಸ್ ಒನ್, at last ಅಂತ ಇಲ್ಲಿ ಬರೀತೀವಿ. ಹೌದಾ? ಇಷ್ಟೇ ಬರೆದ್ರೆ ಅಗೇನ್ ದ 4 ಮಾರ್ಕ್ಸ್. ಯಾವ್ದು ಅಟೆಂಪ್ಟ್ ಮಾಡಿ, ಗೊತ್ತಿಲ್ಲ ಎಲ್ಲಿ ಮಾರ್ಕ್ಸ್ ಬರುತ್ತೆ. ಒಮ್ಮೊಮ್ಮೆ ಈ ಭಾಗ ಏನಾದ್ರೂ ಈಸಿ ಇತ್ತಂದ್ರೆ ಯು ಆರ್ ಸೋ ಲಕ್ಕಿ ದಿಸ್ ಪಾರ್ಟ್. ಕೆಲವೊಮ್ಮೆ ಏನಾದ್ರೂ ಟಫ್ ಇತ್ತಂತಂದ್ರೆ ಆ ಮೇಲಿನ ಭಾಗದಲ್ಲಿ ಮಾರ್ಕ್ಸ್ ಸಿಗತ್ತೆ. ಹೌದಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿದೆ. ಆಸ್ಕಿಂಗ್ ಕನ್ಫರ್ಮೇಶನ್ ಫ್ರಮ್ ದ ಲಿಸ್ನರ್, ಇಟ್ಸ್ ಕಾಲ್ಡ್ as ಕ್ವಶನ್ ಟ್ಯಾಗ್. ಇದನ್ನ ಕ್ವಶನ್ ಟ್ಯಾಗ್ ಅನ್ನು ಹೇಗೆ ಮಾಡಬೇಕು ಸ್ವಲ್ಪ ತಿಳ್ಕೊಳ್ಳಿ. ಸಿ ದಿಸ್ ಒನ್, ಹಿ ಈಸ್ ರೈಟಿಂಗ್ ಇದೆ. ಹೌದಾ? ಇದನ್ನ ಕ್ವಶನ್ ಟ್ಯಾಗ್ ಅನ್ನು ಹೇಗೆ ಮಾಡ್ಕೊಳ್ತೀವಿ, ಹಿ ಅನ್ನೋ ಬದಲು ನಾವೇನ್ ಮಾಡ್ಕೊಳ್ತೀವಿ, ಒಂದು ಹೆಸರನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಹರಿ ಅಂತ ತಗೋನು. ಹೌದಾ? ಹರೀಶ್ ಈಸ್ ರೈಟಿಂಗ್. ಹೀಗೆ ಬಂದಾಗ ಕ್ವಶನ್ ಟ್ಯಾಗ್ ಅನ್ನು ಹೆಂಗೆ ಮಾಡ್ತೇವೆ ಅಂದ್ರೆ, ಫಸ್ಟ್ ಬಹಳ ಇಂಪಾರ್ಟೆಂಟು ಏನಂತಂದ್ರೆ ಹೆಲ್ಪಿಂಗ್ ವರ್ಬ್ ಇದೆ. ಹೌದಾ? ಆ ಹೆಲ್ಪಿಂಗ್ ವರ್ಬನ್ನ ಇಲ್ಲಿರ್ತೀವಿ. ಎರಡನೇದ್ದು ಒಂದು ಹೆಲ್ಪಿಂಗ್ ವರ್ಬ್. ಎರಡನೇದು ಏನಂತಂದ್ರೆ, ದ ಕ್ವಶನ್ ಟ್ಯಾಗ್ ಈಸ್ ಪಾಸಿಟಿವ್. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ವಿಲ್ ಕಮ್ ನೆಗೆಟಿವ್. ನೋಡಿ, ಸಿ ದಿಸ್ ಒನ್. ಹಾಗಾಗಿ ಇಲ್ಲಿ ಏನ್ ಮಾಡ್ಕೊತೀವಿ, ಈಸ್ ನಾಟ್ ಅಂತ ಈಸಂಟ್ ಅಂತ ತಗೋತೀವಿ. ಯಾಕಂದ್ರೆ ಇಲ್ಲಿ ಏನಿದೆ, ಪಾಸಿಟಿವ್ ಸೆನ್ಸ್ ಇದೆ. ಹೀಗಾಗಿ ಈಸಂಟ್ ಅಂತ ತಗೋತೀವಿ. ಕೊನೆಗೆ ಬಂದ್ಬಿಟ್ಟು ದ ಸಬ್ಜೆಕ್ಟ್ ಆಫ್ ದ ಪ್ರೊನೌನ್, ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರೊನೌನ್. ದ ಸಬ್ಜೆಕ್ಟ್
ಆಫ್ ದ ಕ್ವಶನ್ ಟ್ಯಾಗ್ ಇಸ್ ಆಲ್ವೇಸ್ ಪ್ರೊನೌನ್. ಅದಕ್ಕೆ ಹರೀಶ್ ಅಂದ್ರೆ ಏನು ಮಾಡ್ಕೋತೀವಿ ಇಲ್ಲಿ ಹಿ ಅಂತ ಬರೀತೀವಿ. ಸೊ ದಿಸ್ ಈಸ್ ವಾಟ್ ಹಿಯರ್. ಇಷ್ಟೇ ಕ್ವಶನ್ ಟ್ಯಾಗ್. ಹಾಗಿದ್ರೆ ಹೇಗೆ ಮಾಡ್ಬೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಹ್ಯಾಸ್ ಇದೆ. ಅದೇ ಹ್ಯಾಸ್ ಅನ್ನು ನಾವು ಇಲ್ಲಿ ಬರೀತೀವಿ. ಆಮೇಲೆ ಅದ್ರ ಜೊತೆಗೆ ಬರುವಂತ ಕ್ವಶನ್ ಟ್ಯಾಗ್ ಇದು ಪಾಸಿಟಿವ್ ಇರೋದ್ರಿಂದ ಅದಕ್ಕೆ ನಾವೇನ್ ಮಾಡ್ಕೋತೇವೆ ಹ್ಯಾಸಂಟ್ ಅಂತ ಹಾಕೋತೀವಿ. ಹೌದಾ? ರಾಗು ಕೊನೆಗೆ ಹ್ಯಾಸಂಟ್ ಹಿ ಅಂತ ಹಾಕಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ? ಹೌದಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಡೆವಲಪ್ಡ್. ಇಲ್ಲಿ ಏನ್ ಮಾಡ್ಕೋತೀವಿ ನಾವು ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್. ಎಷ್ಟೇ. ದಿಸ್ ಇಸ್ ವಾಟ್. ಇನ್ನು ರೆಕ್ಟಿಫೈ ಎರರ್ಸ್ ಅನ್ನ ನೋಡೋಣ ಏನೇನು ಬರುತ್ತೆ ಅಂತೇಳಿ. ಮೆನಿ ಚಿಲ್ಡ್ರನ್. ಹೌದಾ? ಮೆನಿ ಚಿಲ್ಡ್ರನ್ ಅಂತ ಕೇಳಿದಾನೆ. ಇಲ್ಲಿ ಏನ್ ಮಾಡೋಣ ನೋಡಿ. ಏನು ಇದೆ ಅಂತೆ ಮೆನಿ ಚಿಲ್ಡ್ರನ್ ಪ್ಲೂರಲ್ ಸೆನ್ಸು. ಹೀಗಾಗಿ ನಾವು ಈಸ್ ಬರಲ್ಲ ಆರ್ ಬರೀತೀವಿ. ಇನ್ನು ಇದೇನಂದ್ರೆ ರಿಡಂಡೆಂಟ್ಸ್ ಅಂತ ಹೇಳ್ತೀವಿ. ಈಗ ನಾವು ಮಾತಾಡೋ ಮುಂದೆ ಮಾತಾಡ್ತೀವಿ ನೋಡಿ. ಏನಂತ ಬರೀತೀವಿ ಅಂದ್ರೆ ಆರ್ ಯು ಟಾಕಿಂಗ್ ಸಿ ದಿಸ್ ಒನ್ ಯು ಆರ್ ಟಾಕಿಂಗ್ ಇದನ್ನ ಬರೀತೀವಿ. ಮಾತಾಡೋದು ಮಾತಾಡ್ತೇವೆ ಇದು ಬಟ್ ರಾಂಗ್. ಇಲ್ಲಿ ಇದನ್ನ ಆಕ್ಚುಲಿ ಏನ್ ಮಾಡ್ಬೇಕು ನಾವು ಆರ್ ಯು ಟಾಕಿಂಗ್. ಸೊ ದಿಸ್ ಒನ್ ರಿಡಂಡೆಂಟ್ಸ್ ಅಂತ ಹೇಳ್ತೇವೆ. ಆರ್ ಯು ಟಾಕಿಂಗ್ ಈ ರೀತಿ ಬರಿಬೇಕು ನಾವು. ಅಂದ್ರೆ ಯಾವಾಗ ಇರುತ್ತೋ ವರ್ಬ್ ಫಸ್ಟಿಗೆ ಬರಬೇಕು. ಇಲ್ಲೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಈ ಆರ್ ಅನ್ನ ಇಲ್ಲಿ ಬರಿತೀವಿ. ಫೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಈ ರೀತಿ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಫೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಅಂತ ಬರೀತೀವಿ. ಸೊ ಇಷ್ಟು ಬರೆದ್ರೆ ಅಗೇನ್ ವಿಲ್ ಗೆಟ್. ಬಟ್ ಇಲ್ಲೂ ಕೂಡ ನೀವು 2 ಅಟೆಂಪ್ಟ್ ಅನ್ನ ಮಾಡಿ. ಯಾಕಂದ್ರೆ ಇಲ್ಲಿ ಮಾರ್ಕ್ಸ್ ಹೋದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಏನಾದ್ರು ಹೋದ್ರೆ ಇಲ್ಲಿ ಬರುತ್ತೆ ಈ ರೀತಿ. ಹೌದಾ? ಇನ್ನು ಕ್ವಶನ್ ನಂಬರ್ 33 ನೋಡಿ ಬಹಳ ಈಸಿ ಇರುತ್ತೆ. ಇದನ್ನ ಎಷ್ಟೋ ಸಲ ನಾನು ವಿಡಿಯೋ ಕೂಡ ಮಾಡಿದ್ದೇನೆ ಹೆಂಗ್ ಬರಿಬೇಕು ಅಂತ ಹೇಳಿದ್ದೆ. ನೀವು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂತಬೇಕು. ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಇನ್ನೂ ಸಮಯ ಹೋಗುತ್ತೆ, ವಿಡಿಯೋ ಇನ್ನೂ ಕೂಡ ಲೆಂತ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲಕ್ಕಿಂತ ಬಹಳ ಈಸಿಯೆಸ್ಟ್ ಟಾಪಿಕ್ ಇದು. ಇನ್ನು ನಮಗ್ ಬಂದಿರೋದು ಬಹಳನೇ ಯೂಸ್ಫುಲ್ ಏನಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ರಿಪೋರ್ಟೆಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಕೇಳ್ತಾನೆ. ಫಾಲೋವಿಂಗ್ ಕನ್ವರ್ಸೇಷನ್ ಅಂತ ಕೇಳ್ತಾನೆ. ಅಂದ್ರೆ ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇದನ್ನ ಹೇಗ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಗಮನ ಇದೆ ನೋಡಿ. ಫಸ್ಟ್ ಒನ್ ನೋಡಿ, ಅಲಿಫ್ಯಾನೋ ಮತ್ತೆ ಬೋಗಸ್ ನಡುವೆ ಒಂದು ಡಿಸ್ಕಷನ್. ಏನ್ ಮಾಡ್ಕೋಬೇಕು ನಾವು ಇಲ್ಲಿ ಅಲಿಫ್ಯಾನೋ ಆಸ್ಕ್ಡ್ ಅಂತ ತಗೋತೀವಿ. ಅಲಿಫ್ಯಾನೋ ಆಸ್ಕ್ಡ್ ಯಾರಿಗೆ? ಬೋಗಸ್. ಹೌದಾ? ಬೋಗಸ್ ದ್ಯಾಟ್ ಅಂದ್ರೆ ಕಂಜಂಕ್ಷನ್ ಹಾಕೊಂಡು ಇಲ್ಲಿ ಇಟ್ ಇದೆಲ್ಲ. ಹೌದಾ? ಇಲ್ಲಿ ದ್ಯಾಟ್ ಅಂತ ಹಾಕಿದ್ಮೇಲೆ ಕೊನೆಗೆ ಏನ್ ಮಾಡ್ಕೊಳ್ತೇವೆ ಅಂದ್ರೆ ಈಸ್ ಇದ್ದಿದ್ದು ವಾಸ್ ಅಂತ ಆಗತ್ತೆ. ಹೀಗಾಗಿ ಇಟ್ ವಾಸ್ ಅಂತ ತಗೋತೀವಿ. ಸಿ ದಿಸ್ ಒನ್ ಇಟ್ ವಾಸ್ ಅ ವೇ ಆಫ್ ಲೈಫ್. ನೋಡಿ ಎಷ್ಟು ಸಿಂಪಲ್ ಇದೆ. ಇಟ್ ವಾಸ್ ವೇ ಆಫ್ ಲೈಫ್. ಅಂಡ್ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಐತೆಲ್ಲ. ಓಕೆ, ಸ್ವಲ್ಪ ಗಮನ ಇರಲಿ. ಇಲ್ಲಿ ಇದಕ್ಕಿಂತ ಮುಂಚೆ ಒಂದು ಲೈನ್ ಬಿಟ್ಟೆ, ಎಕ್ಸ್ಟ್ರೀಮ್ಲಿ ಸಾರಿ. ವಿಚ್ ಒನ್? ಅಲಿಫ್ಯಾನೋ ಆಸ್ಕ್ಡ್ ಬೋಗಸ್ ವಾಟ್ ಈಸ್ ಬ್ಲೈಂಡ್ನೆಸ್ ಇದೆಯಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾಡ್ಕೋತೀವಿ ಅಂತಂದ್ರೆ ಸಿ ದಿಸ್ ಒನ್ ಅಲಿಫ್ಯಾನೋ ಆಸ್ಕ್ಡ್ ಅಲಿಫ್ಯಾನೋ ಆಸ್ಕ್ಡ್. ಓಕೆ, ಅಲಿಫ್ಯಾನೋ ಆಸ್ಕ್ಡ್ ಅಂತ ಇದೆ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತಂದಾಗ ನಾವೇನ್ ಮಾಡ್ಕೊಳ್ತೇವೆ ಅಲಿಫ್ಯಾನೋ ಆಸ್ಕ್ಡ್ ವಾಟ್. ಹೌದಾ? ಇಲ್ಲಿ ಈಸ್ ಇದ್ದಿದ್ದೆಲ್ಲ ನಾವೇನ್ ಮಾಡ್ಕೊಳ್ತೀವಿ ಇಲ್ಲೇ ವಾಸ್ ಅಂತ ಬರೆದ್ರೆ ತಪ್ಪಾಗತ್ತೆ. ವಾಸ್ ಅಂತ ಏನಾದ್ರೂ ಬರೆದ್ವಿ ಅಂತಂದ್ರೆ ಇಂಟ್ರಾಗೇಟಿವ್. ಸಿ ದಿಸ್ ಒನ್ ಪ್ರಶ್ನಾರ್ಥಕ್ಕೆ ಇಂಟ್ರಾಗೇಟಿವ್ ಇದ್ದಿದ್ದು ಹೊಳಿ ಇಂಟ್ರಾಗೇಟಿವ್ ಆಗಿ ಉಳಿಯುತ್ತೆ. ಅದಕ್ಕೆ ನಾವು ಇಂಟ್ರಾಗೇಟಿವ್ ಇದ್ದಿದ್ದು ಅಸರ್ಟಿವ್ ಅಂತ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ ವಾಟ್ ಬ್ಲೈಂಡ್ನೆಸ್ ಅಂತ ತಗೊಂಡು ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂತ ಬರಿಬೇಕಾಗತ್ತೆ ಒಂದು. ಅದಾದ್ಮೇಲೆ ಹೊಳ್ಳಿ ನೆಕ್ಸ್ಟ್ ಏನ್ ಮಾಡ್ಕೊಂಡ್ರೆ ಬೋಗಸ್. ಓಕೆ, ಏನ್ ಮಾಡ್ಕೋತೇವೆ ಬೋಗಸ್ ರಿಪ್ಲೈಡ್ that it was way of life. ನೋಡಿ ಎಷ್ಟು ಸಿಂಪಲ್ ಇದೆ. ಅಂಡ್ ಇನ್ ತಗೋಬೇಕಾಗತ್ತೆ. ಓಕೆ, ಐ ಅಂದ್ರೆ he was not ಏನಂದ್ರೆ ಕಂಪ್ಲೀಟ್ಲಿ ಅನ್ಹ್ಯಾಪಿ. he was not completely unhappy ಅಂತ ಬರಿಬೇಕಾಗತ್ತೆ. ಹೌದಾ? ಅದ್ರ ಜೊತೆಗೆ ನೋಡಿ ನೆಕ್ಸ್ಟ್ ಅಲಿಫ್ಯಾನೋ then
ಆಸ್ಕ್ಡ್. ಅಲಿಫ್ಯಾನು ದೆನ್ ಆಸ್ಕ್ಡ್ ಏನಂತಂದ್ರೆ ಇಲ್ಲಿ ನೋಡಿ ಹ್ಯಾವ್ ಯು ಥಾಟ್ ಅಂತ ಇದು ಕೇಳಿದ್ದಾನೆ. ಇಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ ಇದು, ಎಸ್ ಆರ್ ನೋ ಟೈಪ್ ಕ್ವಶನ್. ಹೀಗೆ ಬಂದ್ರೆ ನಾವು ಏನು ಮಾಡ್ಕೋಬೇಕಂದ್ರೆ ವೆದರ್ ಅನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಆಸ್ಕ್ಡ್ ಹಿಮ್ ನೋಡಿ ಏನಂತಂದ್ರೆ ವೆದರ್ ಓಕೆ. ಇಲ್ಲಿ ಯು ಅಂದ್ರೆ ಹಿ, ದಿಸ್ ಈಸ್ ವಾಟ್ ಹಿಯರ್ ಓಕೆ. ಹಿ ಅಂತ ತಗೊಂಡು ಹಿ ಹ್ಯಾಡ್ ಥಾಟ್, ಸಿ ದಿಸ್ ಒನ್, ಹಿ ಹ್ಯಾಡ್ ಥಾಟ್ ಆಫ್ ಏನು ರೈಟಿಂಗ್ ನೋಡಿ, ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್, ಇಷ್ಟೇ ಬರೀಬೇಕಾಗುತ್ತೆ. ಕೊನೆಗೆ ಏನಂತಂದ್ರೆ ಇದನ್ನೇ ಹಿಂಗೆ ಬರ್ಕೊಂಡು ಆ್ಯಂಡ್ ಏನು ಮಾಡ್ಕೋಬೇಕಂದ್ರೆ ದಿಸ್ ಈಸ್ ವಾಟ್ ಯುವರ್ ಫಾರ್ that Bogus replied that it was an excellent idea. ನೋಡಿ ಇಷ್ಟೇ ನೀವು ಬರಿಬೇಕಾಗತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ದಟ್ ಇಸ್ ವಾಟ್ ಕ್ವಶನ್ ನಂಬರ್ 35 ನೋಡಿ. ಇಲ್ಲಿ ಸ್ವಲ್ಪ ನಾನು ಫಸ್ಟ್ ಒಂದು ಲೈನ್ ಬಿಟ್ಟು ಸ್ವಲ್ಪ ಗಮನ ಇರಲಿ ನಿಮಗೆ, ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನಂದ್ರೆ ಅಲಿಫ್ಯಾನು ಆಸ್ಕ್ಡ್, ಸಿ ದಿಸ್ ಒನ್, ಅಲಿಫ್ಯಾನು ಆಸ್ ವಾಟ್ ವಾಸ್ ಓಕೆ, ವಾಟ್ ಬ್ಲೈಂಡ್ನೆಸ್ ವಾಸ್ ಟು, ಹಿಂಗೆ ತಗೊಂಡು ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 35 ಕ್ವಶನ್ ನೋಡಿ, ಭಾಳ ಸಿಂಪಲ್. ದಟ್ ಇಸ್ ವಾಟ್ ಇಯರ್ ಏನು ಮಾಡ್ಕೋಬೇಕು ನೋಡಿ. ಒಂದು ಕನ್ವರ್ಜೇಷನ್ ಇದೆ, ಇದು ಕೂಡ ಭಾಳ ಇಂಪಾರ್ಟೆಂಟ್, 3 ಮಾರ್ಕ್ಸ್. ಏನು ಕನ್ವರ್ಜೇಷನ್ ಇದೆ ನೋಡಿ, ಅಭಿಜಿತ್ ಮತ್ತು ರಿಸೆಪ್ಷನಿಸ್ಟ್ ಇಬ್ಬರು ನೋಡಿ ಒಂದು ಕನ್ವರ್ಜೇಷನ್. ಕ್ಯಾನ್ ಯು ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅಗ್ರಿಂಗ್ ಅಂತಂದ್ರೆ ಏನು ಮಾಡ್ಕೊಳ್ತೇವೆ, ಎಸ್ ಶ್ಯೂರ್ ಅಂತ ಕೊಳ್ಕೋಬಹುದು. ಎಸ್ ಶ್ಯೂರ್ ಸರ್. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ಅಪಾಯಿಂಟ್ಮೆಂಟ್ ಓಕೆ. ಇಲ್ಲಿ ಅವತ್ತಕ್ಕೆ ಏನು ಮಾಡ್ಕೊಳ್ತೇವೆ, ದಿಸ್ ಈಸ್ ವಾಟ್ ಇಟ್ ಎಸ್ ಸರ್ಟನ್ಲಿ ಅಂತ ಅಂದ್ಕೊಂಡು ಅಭಿಜಿತ್ ಎಸ್ ಶ್ಯೂರ್. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ಅಪಾಯಿಂಟ್ಮೆಂಟ್ ಅಂತ ಕೇಳಿದಾಗ ಇಲ್ಲಿ ಗಿವಿಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಓಕೆ. ಕ್ಯಾನ್ ಯು ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್ ಅಂದ್ರೆ ಎಸ್ ಶ್ಯೂರ್. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ಅಪಾಯಿಂಟ್ಮೆಂಟ್ ಅಂತಂದಾಗ ಒಂದು ಟೈಮನ್ನು ಕೂಡ ಮೆನ್ಷನ್ ಮಾಡೋಗುತ್ತೆ. ಲೈಕ್ ಎಟ್ 3 PM ಅಂತ ಕೂಡ ನೀವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ, ಗಿವಿಂಗ್ ಇನ್ಫಾರ್ಮೇಶನ್ ಓಕೆ. ಐ ವಿಲ್ ಬುಕ್ ಇಟ್ ಅಂತಂದಾಗ ಕೊನೆಗೆ ನಾವು ಥ್ಯಾಂಕ್ ಯು ವೆರಿ ಮಚ್ ಅಂತ ಬರಿಬೇಕಾಗತ್ತೆ. ಸ್ವಲ್ಪ ಗೊತ್ತಿರಲಿ, ಥ್ಯಾಂಕ್ ಯು ವೆರಿ ಮಚ್ ನೋಡಿ, ಇಷ್ಟೇ ಬರಿಬೇಕು ಸಾಕು, ಹೌದಾ ಓಕೆ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. ಇನ್ನು ನೆಕ್ಸ್ಟ್ ಪಾರ್ಟ್ ಬಂದು ಲಾಸ್ಟ್ ಪಾರ್ಟು, ದಟ್ ಈಸ್ ವಾಟ್ ಹಿಯರ್ ಲೆಟರ್ ರೈಟಿಂಗ್, ಹೌದಾ. ಲೆಟರ್ ರೈಟಿಂಗ್ ಅಂತ ಬಂದ್ಬಿಟ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಏನೇನು ಫಾಲೋ ಮಾಡಬೇಕಂತೇಳಿ. ಸೊ ಹಿಯರ್ ಫಸ್ಟಿಗೆ ನಾವು ಫ್ರಾಮ್ ಮತ್ತು ಟು ಅನ್ನ ಬರೀಬಾರ್ದು, ಒಂದು ವಿಷಯ ಗೊತ್ತಿರಲಿ, ಹೌದಾ. ಅದ್ರ ಜೊತೆಗೆ ನೆಕ್ಸ್ಟು ಅವರೇ ಕೂಡ ಮೆನ್ಷನ್ ಮಾಡಿರ್ತಾರೆ XXXYY ಅಂತೇಳಿ. ಅದಕ್ಕಿಂತ ಫಸ್ಟಿಗೆ ಬರೆಯುವಂಥದ್ದು ವಸ್ತುಸ್ಥಿತಿ ಏನಂದರೆ XX ಅಂತ ಬರಿತೀವಿ, ಇನ್ನು YYY ಅಡ್ರೆಸ್ ಅಂತ ಬರಿತೀವಿ. ಅದಾದಮೇಲೆ ನೆಕ್ಸ್ಟ್ ಏನು ಅಂದರೆ ಡೇಟನ್ನು ಬರಿತೀವಿ, ಹೌದಾ. ಇಲ್ಲಿ 5 ಮಾರ್ಚ್ ಅಂತ ಕೇಳಿದಲ್ಲ, ಒಂದು ಯಾವುದೊಂದು ಡೇಟ್ ಅಂತ ಮೆನ್ಷನ್ ಮಾಡಿ, ಒಂದು ಲೈನ್ ಬಿಟ್ಟು 6th ಮಾರ್ಚ್, ಹೌದಾ ನೋಡಿ, 6th ಮಾರ್ಚ್ 2025, ಹೌದಾ. ಇದಾದ್ಮೇಲೆ ನಾವು ಯಾರಿಗೆ ಲೆಟರ್ನ ಬರೀತಾ ಇದ್ದೇವೆ ಅಂದರೆ ಒಂದು ಲೈನನ್ನು ಬಿಟ್ಕೊಂಡು ಮತ್ತೆ ದ HR ಮ್ಯಾನೇಜರ್ ಅದೇನೇ ಕಾಪಿ ಮಾಡೋದು ನೋಡಿ, ಹೌದಾ. ಅದೆಲ್ಲ ಹಿಂಗೆ ಬರ್ಕೊಂಡು ಕೊನೆಗೆ ಏನಂತಂದ್ರೆ ಒಂದು ಲೈನ್ ಬಿಟ್ಕೊಂಡು ಏನು ಮಾಡ್ಕೊಳ್ತೀವಿ ಅಂತಂದರೆ ಸಬ್ಜೆಕ್ಟ್ ಅಂತ ತಗೋಬೇಕಾಗುತ್ತೆ. ಸಿ ದಿಸ್ ಒನ್, ಸಬ್ಜೆಕ್ಟ್ ಅಂತ ತಗೋಬೇಕಾಗತ್ತೆ. ಸಬ್ಜೆಕ್ಟಲ್ಲಿ ಏನಂತಾರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್, ಈ ರೀತಿ ಬರೀಬೇಕಾಗತ್ತೆ. ಇದಾದ್ಮೇಲೆ ರಿಸ್ಪೆಕ್ಟೆಡ್ ಒಂದು ಲೈನ್ ಬಿಟ್ಟು ರಿಸ್ಪೆಕ್ಟೆಡ್ ಸರ್ ಅಥವಾ ಮ್ಯಾಮ್ ಯಾವುದಾದ್ರೂ ಹಾಕಿ. ಸಿ ದಿಸ್ ಒನ್, ಇಷ್ಟು ಬರೋದು. ಹೆಂಗೆ ಸ್ಟಾರ್ಟ್ ಮಾಡಬೇಕಂದ್ರೆ ವಿತ್ ರೆಫರೆನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಇನ್ ದ ಹಿಂದೂ ಟೈಮ್ಸ್, I would like to apply for the post of software engineer. I have completed my BE Computer Science. I have good communication skills. I also some practical knowledge of so many related to this work. I'm very hardworking. I'm very excited and eager to do the work. And I have attached my the resume with your reference. If you will be given
an opportunity, I will be very happy ಅಂತೇಳಿ ಬರೆದ್ರೆ ಸಾಕು. ಹೌದಾ? ಕೊನೆಗೆ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟು ಗೊತ್ತಿರಲಿ, ಇಲ್ಲಿ ಏನು ಮಾಡ್ಕೋದು, ಥ್ಯಾಂಕಿಂಗ್ ಯು ಅಂತ ಬರೀತಾರೆ. ಎಷ್ಟೋ ಜನ ಬರೀಬಾರ್ದು, ಓನ್ಲಿ ಥ್ಯಾಂಕ್ ಯು ಬರೆದ್ರೆ ಸಾಕು. ಥ್ಯಾಂಕ್ ಯು ಅಂತ ಬರೆದು ಕೊನೆಗೆ ಯುವರ್ಸ್ ಫೇತ್ಫುಲಿ ನೋಡಿ, ಇಲ್ಲಿ ಯುವರ್ಸ್ ಫೇತ್ಫುಲಿ ನೋಡಿ, ಇಷ್ಟು ಬರೋದು ಕೊನೆಗೆ ಅಂದರೆ ರೆಸ್ಯೂಮಿ ಅಂತ ಹಾಕ್ಕೊಂಡು ನೀವು ಅದನ್ನು ಕಳಿಸ್ಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಫೈನಲಿ ಒಂದು ಸಿಗ್ನೇಚರ್. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಸಿಂಪಲ್ ಆಗಿ ಕಾನ್ಸೆಪ್ಟ್ ಇದೆ. ಸೊ ಈಸಿ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.